ದೇವರನ್ನು ವಿಗ್ರಹದ ಮೂಲಕವಲ್ಲದೆ ಕಲ್ಲು, ಮರ, ಲಿಂಗ, ಕುಂಭ ಅಥವಾ ಇತರ ಸಂಕೇತಗಳ ಮೂಲಕ ಆರಾಧಿಸುವ ಸಂಪ್ರದಾಯ. ಚೇಳೂರಿನ ಈ ಮಡಕೆಗಳ ಸಾಲು ಕೂಡ ಅಂತಹ ಒಂದು ಪ್ರಾಚೀನ ನೆನಪನ್ನು ನಮ್ಮ ಮುಂದೆ ತರುತ್ತದೆ. ಚೇಳೂರು 1000 ವರ್ಷಗಳ ಇತಿಹಾಸವಿರುವ ಒಂದು ಐತಿಹಾಸಿಕ ಗ್ರಾಮ. ಚೇಳೂರು ಗುಬ್ಬಿ ತಾಲೂಕಿನ ಒಂದು ಐತಿಹಾಸಿಕ ಗ್ರಾಮ. ಹೊಯ್ಸಳರ ಕಾಲದ ಶಾಸನಗಳಲ್ಲಿ ಈ ಊರಿನ ಉಲ್ಲೇಖ ಸಿಗುತ್ತದೆ. ನಂತರ ವಿಜಯನಗರ ಕಾಲದ ಶಾಸನಗಳಲ್ಲಿಯೂ ಚೇಳೂರಿನ ಹೆಸರು ಕಾಣಸಿಗುತ್ತದೆ. ಈ ಊರಿನ 1000 ವರ್ಷದ ಇತಿಹಾಸವನ್ನು ಹೇಳಲು ಹಲವಾರು ದೇವಾಲಯಗಳು ಮತ್ತು ವೀರಗಲ್ಲುಗಳು ಇಲ್ಲಿ ಸಾಕ್ಷಿಯಾಗಿ ನಿಂತಿವೆ. ಈ ಊರಿನ ಕೋಟೆ ಬಾಗಿಲ ಮೇಲಿರುವ ಕಲ್ಲು ಕೋಳಿ ಕೂಗಿ ಮತ್ತು ಪುರಾತನವಾದ ಕಲ್ಯಾಣಿ ತುಂಬಿ ಮರಳಿನ ಬಸವಣ್ಣ ಉಡ್ರುಕಿ ಹಾಕಿದ್ರೆ ಪ್ರಪಂಚ ಪ್ರಳಯ ಆಗುತ್ತೆ ಎಂಬ ಜನಪದ ನಂಬಿಕೆ ಇಲ್ಲಿ ಇದೆ. ನಾನು ಚೇಳೂರಿನ ಇತಿಹಾಸದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ರೆ ಕೆಲವೊಂದು ದೇವಾಲಯಗಳಲ್ಲಿದ್ದ ಮಡಿಕೆ ಸಾಲು ನನಗೆ ಬಹಳ ಕುತೂಹಲ ಮೂಡಿಸಿತ್ತು. ಏಕೆ ಇಲ್ಲಿ ದೇವರನ್ನು ಮಡಿಕೆಯ ರೂಪದಲ್ಲಿ ಪೂಜಿಸುತ್ತಾರೆ ಎಂದು. ಮಣ್ಣಿನ ಮಡಕೆ ಕೇವಲ ಒಂದು ಪಾತ್ರೆಯಲ್ಲ, ಅದು ಭೂಮಿಯ ಸಂಕೇತ. ಅದು ನೀರನ್ನು ಧರಿಸುವ ಜೀವದ ಸಂಕೇತ. ಅದು ಧಾನ್ಯವನ್ನು ಕಾಪಾಡುವ ಸಮೃದ್ಧಿಯ ಸಂಕೇತ. ಅದು ತಾಯಿಯ ಗರ್ಭದಂತೆ ಜೀವವನ್ನು ಪೋಷಿಸುವ ಶಕ್ತಿಯ ಸಂಕೇತ. ಆದ್ದರಿಂದಲೇ ಭಾರತದ ಅನೇಕ ಭಾಗಗಳಲ್ಲಿ ಮಣ್ಣಿನ ಮಡಕೆಗೆ ಪವಿತ್ರ ಸ್ಥಾನವನ್ನು ಕೊಡಲಾಗಿದೆ. ಇಲ್ಲಿ ದೇವರನ್ನು ಕಲ್ಲಿನ ಮೂರ್ತಿಯಲ್ಲಿ ಕಾಣುವುದಿಲ್ಲ, ದೇವಿಯನ್ನು ಮಣ್ಣಿನ ಮಡಿಕೆಗಳಲ್ಲಿ ಕಾಣುತ್ತಾರೆ. ಇದು ಸನಾತನ ಪರಂಪರೆಯಲ್ಲಿ ಕಂಡುಬರುವ ಅನ್ಐಕಾನಿಕ್ ಆರಾಧನೆಯ ಒಂದು ಅದ್ಭುತ ಉದಾಹರಣೆ. ಅಂದರೆ ದೇವರನ್ನು ಮಾನವ ರೂಪದ ವಿಗ್ರಹದಲ್ಲಿ ಅಲ್ಲದೆ ಒಂದು ಸಂಕೇತದ ಮೂಲಕ ಆರಾಧಿಸುವ ವಿಧಾನ. ಮಾನವ ತನ್ನ ವಿಕಾಸ ಪಥದಲ್ಲಿ ಒಂದು ಕಡೆ ನೆಲೆ ನಿಂತಾಗ ತನಗೆ ಸಹಾಯ ಮಾಡಿದ ಪಂಚಭೂತಗಳನ್ನು ಆರಾಧಿಸುವ ಪದ್ಧತಿಯನ್ನು ರೂಢಿ ಮಾಡಿಕೊಂಡ. ಈ ಪಂಚಭೂತಗಳಲ್ಲಿ ತನ್ನ ದೈವಿಕತೆಯನ್ನು ಹುಡುಕಿಕೊಂಡ. ಪಂಚಭೂತಗಳು ಏಕಕಾಲದಲ್ಲಿ ಒಂದು ವಸ್ತುವಿನಲ್ಲಿರುತ್ತವೆ, ಅದೇ ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆಯನ್ನು ಮಣ್ಣು ನೀರಿನಿಂದ ಮಾಡಿ ಬೆಂಕಿಯಲ್ಲಿ ಸುಟ್ಟು ಮತ್ತು ಗಾಳಿಯಲ್ಲಿ ಒಣಗಿಸಿರುತ್ತಾರೆ. ಒಳಗಿರುವ ಖಾಲಿ ಜಾಗವನ್ನು ಆಕಾಶ ಎಂದು ತಿಳಿಯಲಾಗಿದೆ. ಪಂಚಭೂತಗಳ ಸಮ್ಮಿಲನವೇ ಮಡಕೆ. ಮಡಿಕೆಯನ್ನು ಮಾನವ ಸಾವಿರಾರು ವರ್ಷಗಳ ಹಿಂದೆಯೇ ಬಳಸುತ್ತಾ ಬಂದಿದ್ದಾನೆ. ಇದಕ್ಕೆ ಸಾಕ್ಷಿ ಹಲವಾರು ಕಡೆ ನಡೆದ ಉತ್ಖನನದಲ್ಲಿ ಸಿಕ್ಕ ಮಣ್ಣಿನ ಮಡಿಕೆಗಳು ಮತ್ತು ಮಣ್ಣಿನ ಮಡಿಕೆಯ ಚೂರುಗಳು. ಆವಾಗ ಮಾನವನಲ್ಲಿ ದೈವಿಕತೆ ಹುಡುಕುವ ಹಂಬಲ ಶುರುವಾಗಿತ್ತು. ಆಗಲೇ ಈ ಮಣ್ಣಿನ ಮಡಿಕೆಗಳನ್ನು ಪೂಜಿಸುವ ವಿಧಾನ ಶುರುವಾಗಿದೆ ಅನಿಸುತ್ತದೆ. ಏಕೆಂದರೆ ಮಾನವ ತನ್ನ ವಿಕಾಸ ಪಥದಲ್ಲಿ ಮೊದಲು ದೈವಿಕತೆಯನ್ನು ಹುಡುಕಿದ್ದು ಪ್ರಕೃತಿಯಲ್ಲಿ ಕಲ್ಲು, ಗಿಡ, ಮರ, ಪ್ರಾಣಿ, ಪಕ್ಷಿಗಳನ್ನೇ ದೇವರೆಂದು ಪೂಜಿಸತೊಡಗಿದ ಕಾಲಘಟ್ಟದಲ್ಲೇ ವಿಗ್ರಹ ರಹಿತವಾದ ಈ ಮಡಿಕೆ ಆರಾಧನೆ ಶುರುವಾಗಿದೆ ಅನಿಸುತ್ತದೆ. ಚೇಳೂರಿನಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯದಲ್ಲಿ ಮತ್ತು ಅದರ ಪಕ್ಕದಲ್ಲಿರುವ ಕರಗದಮ್ಮ ಮತ್ತು ಮಂಚಲದಮ್ಮ ದೇವಾಲಯದಲ್ಲಿ ಮತ್ತು ಬನಶಂಕರಮ್ಮ ದೇವಾಲಯದಲ್ಲಿ, ಮೈಲಾರಲಿಂಗೇಶ್ವರ ದೇವಾಲಯದಲ್ಲಿ ಈ ತರ ಮಡಿಕೆ ಪೂಜಾ ಪದ್ಧತಿ ಇದೆ. ಈ ತರ ಮಡಿಕೆಗಳನ್ನು ಜೋಡಿಸಿರುವುದಕ್ಕೆ ಚೇಳೂರಿನಲ್ಲಿ ಕರ್ಬಾನದ ಸಾಲು ಅಥವಾ ಕರಗ ಎಂದು ಕರೆಯುತ್ತಾರೆ ಎಂದು ಇಲ್ಲಿನ ಸ್ಥಳೀಯರು ನನಗೆ ಹೇಳಿದರು. ಇಲ್ಲಿ ಮಡಿಕೆ ಸಾಲುಗಳಿಗೆ ಪೂಜೆ ಮಾಡಲಾಗುತ್ತದೆ. ಇದು ಶಾಕ್ತ ಸಂಪ್ರದಾಯದಲ್ಲಿ ದೇವಿ ಶಕ್ತಿಯ ಆರಾಧನೆ ಅನ್ನಿಸುತ್ತದೆ. ಶಾಕ್ತ ಸಂಪ್ರದಾಯ ಎಂದರೆ ಹಿಂದೂ ಧರ್ಮದ ಪ್ರಮುಖ ಪಂಥಗಳಲ್ಲಿ ಒಂದಾಗಿದ್ದು, ಇದರಲ್ಲಿ ಆದಿಶಕ್ತಿ ಅಥವಾ ದೇವಿಯನ್ನು ಪರಮೋಚ್ಚ ಹಾಗೂ ಸರ್ವಶಕ್ತ ದೇವರಾಗಿ ಆರಾಧಿಸಲಾಗುತ್ತದೆ. ಸೃಷ್ಟಿಯ ಮೂಲ, ಚೈತನ್ಯ ಮತ್ತು ಶಕ್ತಿಯ ದೇವರೆಂದು ಈ ಸಂಪ್ರದಾಯ ನಂಬುತ್ತದೆ. ಹಾಗಾಗಿ ಇಲ್ಲಿ ಶಕ್ತಿಯನ್ನು ಮಡಿಕೆಗಳ ರೂಪದಲ್ಲಿ ಆರಾಧಿಸಲಾಗುತ್ತದೆ ಅನಿಸುತ್ತದೆ. ನಾವು ಯಾವುದೇ ಶಕ್ತಿಯ ಆರಾಧನೆ ಇರುವ ಹಳೆಯ ಕಾಲದ ದೇವಾಲಯಕ್ಕೆ ಹೋದರೆ ಗರ್ಭಗುಡಿಯಲ್ಲಿ ಅಥವಾ ಅದರ ಅಕ್ಕಪಕ್ಕ ಒಂದಾದರೂ ಮಡಿಕೆ ಕಾಣಸಿಗುತ್ತದೆ. ಅದನ್ನ ಅಲ್ಲಿ ಸ್ಥಳೀಯವಾಗಿ ವಿವಿಧ ಆಚರಣೆಗಳಿಗೆ ಬಳಸುತ್ತಾರೆ ಮತ್ತು ವಿವಿಧ ಹೆಸರಿನಿಂದ ಅಲ್ಲಿ ಕರೆಯುತ್ತಾರೆ. ನಾನು ಹಿರಿಯೂರು ತಾಲೂಕಿನ ಕೋಡಿಹಳ್ಳಿಗೆ ಹೋದಾಗ ಅಲ್ಲಿನ ಕೋಡಿಹಳ್ಳಿ ರೇಣುಕಾ ಪರಮೇಶ್ವರಿ ದೇವಾಲಯದಲ್ಲೂ ಇಂತಹ ಮಡಿಕೆಯನ್ನು ಕಂಡೆ. ಒಟ್ಟಿನಲ್ಲಿ ನಮ್ಮ ಬದುಕಿನ ಅಗತ್ಯಗಳಿಗೆ ಸಹಕಾರಿಯಾದಂತಹ ಮಡಿಕೆ ದೇವಿ ಶಕ್ತಿಯಾಗಿ ಪೂಜೆಗೊಳ್ಳುತ್ತಿದೆ. ಕೆಲವೊಂದು ಪುರುಷ ದೇವಾಲಯಗಳಲ್ಲೂ ಕೂಡ ಈ ಮಡಿಕೆ ಸಾಲು ಇರುತ್ತದೆ. ಅದನ್ನು ಅವರು ಕುಲದೇವತೆಗಳಾಗಿ ಪೂಜಿಸುತ್ತಾ ಬರುತ್ತಿದ್ದಾರೆ. ತಮ್ಮ ಕುಲದ ದೇವರನ್ನು ಈ ಮಡಿಕೆಯ ರೂಪದಲ್ಲಿ ಆರಾಧಿಸುತ್ತಾರೆ. ಚೇಳೂರಿನಲ್ಲಿರುವ ಕುರುಬ ಸಮುದಾಯದ ಮೈಲಾರಲಿಂಗನ ದೇವಾಲಯದಲ್ಲಿ ಹಿಂದೆ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದಕ್ಕೂ ಮುಂಚೆ ಇಲ್ಲಿ ಮಡಿಕೆಗಳನ್ನು ಮೈಲಾರಲಿಂಗನಾಗಿ ಪೂಜೆ ಮಾಡಲಾಗುತ್ತಿತ್ತು ಎಂದು ಇಲ್ಲಿನ ಸ್ಥಳೀಯ ಪೂಜಾರಿಯವರು ನನಗೆ ಹೇಳಿದರು. ಸುಮಾರು 20-30 ವರ್ಷಗಳ ಹಿಂದೆ ಇಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ಅವರು ನನಗೆ ಹೇಳಿದರು. ದೇವ್ರ ವಿಗ್ರಹ ಐತಲ್ಲ ಕಾಲ್ಭೈರವನ, ಅದು ಮೈಲಾರನ ಸ್ಥಾಪನೆ ಮಾಡಿದ್ದಾರೆ. ಎಷ್ಟು ವರ್ಷ ಆಯ್ತು ಆಲ್ರೆಡಿ? ಅದೇ ಒಂದು 20 ವರ್ಷ ಆಯಿತು. ಒಳಗಡೆ ಮಡಿಕೆ ಸಾಲು ಥರ ಜೋಡಿಸಿದ್ದೀರಲ್ಲ, ಅದು ನಾವು ಕರ್ಬಾನದ ಸಾಲು ಕರಗ ಅಂತ.
ಕರಗ ಹ್ಞೂ ಕರಗಕ್ಕೆ ಪೂಜೆ. ಹ್ಞೂ ಮೊದಲು ಅದನ್ನು ಪೂಜೆ ಮಾಡ್ತಿದ್ರಾ? ಮೊದಲಿಂದಲೂ ಹಂಗೆ. ಹ್ಞೂ ಅಲ್ಲೂ ಐತಲ್ಲ ಬನಶಂಕರಿ ದೇವಸ್ಥಾನ ಈ ಒಳಭಾಗದಲ್ಲಿ. ಅಲ್ಲ, ನಾನು ಎಲ್ಲ ಕಡೆ ನೋಡಿದೆ, ಎಲ್ಲ ದೇವಸ್ಥಾನದಲ್ಲೂ ಆ ಥರನೇ ಇದ್ದಾವೆ. ಅದು ಗಂಗಮ್ಮನ ದೇವಸ್ಥಾನ ಅಂತ ಐತೆ, ಅದು ಚಿಕ್ಕವು ಕರಗಾವೆ. ಹ್ಞೂ ಈ ದೇವಸ್ಥಾನದಿಂದ ಹಿಂಗೆ ಬೇಲೂರಂಗ ಹೊಸ ದೇವಸ್ಥಾನ ಐತೆ ನೋಡ್ರಿ, ಹ್ಞೂ ಅದು ಮುಂದೆ ಒಂದು ಕಾಂಪೌಂಡ್ ಐತೆ, ಹ್ಞೂ ಗಂಗಮ್ಮಳಮ್ಮ ಅಂತ. ಅದು ಹ್ಞೂ ಮೈಲಾರಲಿಂಗಪ್ಪನ ಹೆಂಡತಿ, ಅದು ಲಿಂಗಾಯತ ಪೂಜೆ ಮಾಡ್ತಾರೆ. ಹ್ಞೂ ಅಲ್ಲ, ಯಾಕೆ ಈ ಥರ ಮಡಿಕೆಯಲ್ಲೇ ಪೂಜೆ ಮಾಡ್ತಾರೆ ಅಂತ? ಅದೇನು ಅದು ನಮಗೇನು ಅನುಭವ ಇಲ್ಲ. ಅದು ಪೂರ್ವದಿಂದ ಹೆಂಗೆ ನಡೆಸ್ಕೊಂಬಂದವಾಗ ಹ್ಞೂ ನಾವು ಹಂಗೆ ನಡೆಸ್ತಾ ಇದ್ದೀವಿ. ಪ್ರತಿಯೊಂದು ಸಮುದಾಯದ ಕುಲದೇವತೆಯಾಗಿ ಕೂಡ ಈ ಮಡಿಕೆ ಪೂಜಾ ವಿಧಾನ ಬೆಳೆದು ಬಂದಿದೆ ಅನಿಸುತ್ತದೆ. ನಾನು ನೊಣವಿನಕೆರೆಗೆ ಹೋದಾಗ ಅಲ್ಲಿನ ತಿಗಳ ಸಮುದಾಯದ ದೇವಾಲಯದಲ್ಲೂ ಕೂಡ ಇಂತಹ ಮಡಿಕೆ ಪೂಜೆಯನ್ನು ಕಂಡಿದ್ದೆ. ಅವರು ಕೂಡ ಅದನ್ನ ಕರ್ಬಾನದ ಸಾಲು ಮತ್ತು ಕರಗ ಅಂತ ಕರಿತೀವಿ ಅಂತ ಹೇಳಿದ್ರು. ಹಿಂದೂ ಸಂಪ್ರದಾಯದಲ್ಲಿ ಮದುವೆಗಳಲ್ಲಿ ಹಿಂದೆ ಅರುಣಿ ಪೂಜೆ ಎಂದು ಮಾಡಲಾಗುತ್ತಿತ್ತು. ಒಲೆಯ ಮೇಲೆ ಕುರಿ ಗೊಬ್ಬರವನ್ನು ತುಂಬಿ ಅದರ ಮೇಲೆ ಮಡಿಕೆಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತಿತ್ತು. ಒಟ್ಟಿನಲ್ಲಿ ನಮ್ಮ ಬದುಕಿನ ಅವಿಭಾಜ್ಯ ಅಂಗವೇ ಆಗಿದ್ದ ಮಣ್ಣಿನ ಮಡಿಕೆ ಇಂದು ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಐಟಂಗಳ ಮುಂದೆ ಸ್ಪರ್ಧಿಸಲಾಗದೆ ಮೂಲೆ ಗುಂಪಾಗುತ್ತಿದೆ. ಒಟ್ಟಿನಲ್ಲಿ ಚೇಳೂರಿನಲ್ಲಿರುವ ಈ ಮಡಿಕೆ ಪೂಜಾ ವಿಧಾನ ನಮ್ಮ ನೆಲಮೂಲದ ಸಂಸ್ಕೃತಿ. ಇದನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂತಹ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.